ವೀಕ್ಷಕರೇ ನಮಸ್ಕಾರ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3 ಏಕದಿನ ಪಂದ್ಯಗಳಲ್ಲಿ ಇದೀಗ ವೀಕ್ಷಕರೇ 2 ಏಕದಿನ ಪಂದ್ಯಗಳು ಮುಕ್ತಾಯಗೊಂಡಿವೆ. ಹೌದು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಭಾರತ ತಂಡವು ರೋಚಕವಾಗಿ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಂಡಿದೆ. ಹೌದು, ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ ಶುಭಾರಂಭ ಮಾಡಿಕೊಂಡಿತ್ತು. ಇನ್ನು ವೀಕ್ಷಕರೇ, ಮೊನ್ನೆ ನಡೆದಿದ್ದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಮತ್ತೆ 4 ವಿಕೆಟ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಂಡಿದೆ. ಹೌದು, ಇದೀಗ 2-0 ಅಂತರದಿಂದ ರೋಹಿತ್ ಶರ್ಮಾ ಅವರ ಪಡೆಯು ಈ ಒಂದು ಸರಣಿಯನ್ನು ಗೆದ್ದು ಬೀಗಿತು. ಇನ್ನು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಇನ್ನು ಉಳಿದಿರುವಂತಹ ಒಂದು ಕೊನೆಯ ಪಂದ್ಯವು ಇಂಗ್ಲೆಂಡ್ ತಂಡಕ್ಕೆ ಪ್ರತಿಷ್ಠಿತ ಪಂದ್ಯವಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನಾದರೂ ಗೆದ್ದುಕೊಂಡು ಜೋಸ್ ಬಟ್ಲರ್ ಅವರ ಪಡೆಯು ತವರಿಗೆ ಮರಳುವ ಲೆಕ್ಕಾಚಾರದಲ್ಲಿದೆ. ಆದರೆ ವೀಕ್ಷಕರೇ, ಇತ್ತ ರೋಹಿತ್ ಶರ್ಮಾ ಅವರ ಪಡೆಯು ಈ ಒಂದು ಪಂದ್ಯವನ್ನು ಕೂಡ ಗೆದ್ದುಕೊಂಡು ಸರಣಿಯನ್ನು ವೈಟ್ ವಾಶ್ ಮಾಡುವ ಲೆಕ್ಕಾಚಾರದಲ್ಲಿ ರೋಹಿತ್ ಶರ್ಮಾ ಅವರ ಬಳಗವೂ ಇದೆ. ವೀಕ್ಷಕರೇ, ಈ 3ನೇ ಏಕದಿನ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಒಪ್ಪಡ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಈ 3ನೇ ಏಕದಿನ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಏಕದಿನ ಪಂದ್ಯವು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಾಗಿ ಇದೀಗ ಈ ಒಂದು ಮೈದಾನವು ಭರ್ಜರಿಯಾಗಿ ಸಿದ್ಧತೆ ವಹಿಸಿದೆ. ಇನ್ನು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರು ಮೊದಲು ಟಾಸ್ ಗೆದ್ದರೆ ಬ್ಯಾಟಿಂಗ್ ಆಯ್ದುಕೊಳ್ಳಬಹುದಾಗಿದೆ. ಇನ್ನು ಈ ಒಂದು ಕೊನೆಯ ಏಕದಿನ ಪಂದ್ಯಕ್ಕೆ 2 ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದಾಗಿದೆ. ಹೌದು, ವೇಗದ ಬೌಲರ್ ಆಗಿರುವ ಹರ್ಷಿತ್ ರಾಣಾ ಅವರ ಬದಲಿಗೆ ಹರ್ಷದೀಪ್ ಸಿಂಗ್ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದ್ದು, ಇನ್ನು ವೀಕ್ಷಕರೇ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ KL ರಾಹುಲ್ ಅವರು ಈ ಒಂದು ಪಂದ್ಯದಿಂದ ಹೊರಗುಳಿಯಲಿದ್ದು, ಹಾಗೆ ರಿಷಬ್ ಪಂತ್ ಅವರಿಗೆ ಚಾನ್ಸ್ ಸಿಗಲಿದೆ. ವೀಕ್ಷಕರೇ, ಈ 2 ಬದಲಾವಣೆಗಳು ಈ ಒಂದು ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ. ಇನ್ನು ವೀಕ್ಷಕರೇ, ಈ 2 ಉಭಯ ತಂಡಗಳು ಹಿಂದೆ ಆಡಿದಂತಹ ಲಾಸ್ಟ್ 5 ಪಂದ್ಯಗಳಲ್ಲಿ ಭಾರತ ತಂಡವು 4 ಪಂದ್ಯವನ್ನು ಗೆದ್ದುಕೊಂಡರೆ 1 ಡ್ರಾನಲ್ಲಿ ಅಂತ್ಯವಾಗಿದೆ. ವೀಕ್ಷಕರೇ, ಇದರೊಂದಿಗೆ ಭಾರತ ತಂಡವು ಈ ಒಂದು ಸರಣಿಯಲ್ಲಿ ಮೇಲುಗೈ ಸಾಧಿಸಿದೆ. ವೀಕ್ಷಕರೇ, ಇದಾಗಿತ್ತು ಕೊನೆಯ ODI ಪಂದ್ಯದ ಬಗ್ಗೆ ಸಂಪೂರ್ಣ ಅನಾಲಿಸಿಸ್.